ಯುವಜನರು ಮಾದಕ ವ್ಯಸನದಿಂದ ದೂರವಿದ್ದರೆ ಆರೋಗ್ಯವಂತ ಸಮಾಜ ನಿರ್ಮಿಸಬಹುದು. ಯುವಜನತೆಯು ಮಾದಕ ವಸ್ತುಗಳಿಗೆ ಬಲಿಯಾಗದೆ ಅದರಿಂದ ದೂರವಿರಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಡಾ ಕುಮಾರರವರು ಹೇಳಿದರು. ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಗರದ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೆಗಾ ಮ್ಯಾರಥಾನ್ 2026 ಜಾಗೃತಿಗಾಗಿ, ಶಕ್ತಿಗಾಗಿ, ನಶೆ ಮುಕ್ತ ಮಂಡ್ಯಕ್ಕಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಡ್ರಗ್ಸ್ ಎಂಬ ಮಾದಕವಸ್ತು ವಿಶ್ವದ ಪ್ರತಿಯೊಂದು ದೇಶದ ಯುವಜನತೆಯ ಮೇಲೆ ಪರಿಣಾಮ ಬೀರುತ್ತಿದ್ದು, ಡ್ರಗ್ಸ್ಗಳು ವ್ಯಸನಿಗಳ ಮನಸ್ಸು ಮತ್ತು ದೇಹದ ಜೀವಕೋಶಗಳ ಮೇಲೆ ದುಷ್ಟಪರಿಣಾಮಗಳನ್ನು ಬೀರುತ್ತಿದೆ. ಯುವಜನತೆಯು ಕ್ಷಣಿಕ ಸುಖಕ್ಕೆ ತಮ್ಮ ಸುಖಜೀವನವನ್ನು ಕಳೆದುಕೊಳ್ಳಬೇಡಿ ಮತ್ತು ಯುವಜನತೆಯು ಮಾದಕವಸ್ತುಗಳಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸಬೇಕು ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ನಶೆ ಮುಕ್ತ ಭಾರತ ಮತ್ತು ಫಿಟ್ನೆಸ್ಗಾಗಿ ಓಟ ಅನ್ನುವಂಥ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂಥ ಮಂಡ್ಯ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಶೋಭಾರಾಣಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವಂಥ ಇದೇ ಮಂಡ್ಯ ಜಿಲ್ಲೆ ಮಳವಳ್ಳಿಯವರೇ ಆಗಿರುವಂಥ ಬಿಗ್ ಬಾಸ್ನ ವಿಜೇತ ಗಿಲ್ಲಿ ನಟಾರವರೇ ಹಾಗೂ ಎಲ್ಲ ಅಧಿಕಾರಿ ಮಿತ್ರರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಈ ಒಂದು ಓಟಕ್ಕೆ ಬಂದಿರುವಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮಗೆಲ್ಲ ಗೊತ್ತಿದೆ. ನಶೆ ಮುಕ್ತ ಭಾರತವನ್ನು ಮಾಡಬೇಕು ಅಂತ ಹೇಳಿ ಇವತ್ತಿನ ಅದರಲ್ಲೂ ಕೂಡ ವಿಶೇಷವಾಗಿ ಯುವಜನತೆ ಇದ್ರ ಬಗ್ಗೆ ಹೆಚ್ಚು ಮನನವನ್ನು ಮಾಡಿಕೊಳ್ಬೇಕಾಗತ್ತೆ. ವ್ಯಸನಗಳಿಂದ, ಮಾದಕ ವಸ್ತುಗಳ ಸೇವೆಯಿಂದ ಮತ್ತು ಡ್ರಗ್ಸ್ಗಳಿಂದ ಎಷ್ಟು ಪರಿಣಾಮ ಆಗುತ್ತೆ, ಎಷ್ಟು ದುಷ್ಪರಿಣಾಮ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಅರಿವಿದೆ. ಆದರೂ ಕೂಡ ಕ್ಷಣಿಕವಾದಂಥ ಸುಖಕ್ಕೆ, ಸಂತೋಷಕ್ಕೆ ತಮ್ಮ ಜೀವನವನ್ನೇ ಬಲಿ ಕೊಡ್ತಾ ಇರುವಂಥದ್ದು. ಹಾಗಾಗಿ ವಿಶೇಷವಾಗಿ ಯುವಜನತೆ ಇದ್ರ ಬಗ್ಗೆ ಹೆಚ್ಚು ಜಾಗೃತರಾಗಬೇಕಾಗತ್ತೆ, ಇದ್ರ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ವ್ಯಸನ ಮುಕ್ತ ಸಮಾಜವನ್ನು ಮಾಡಬೇಕು ಅನ್ನೋದಾದರೆ ಮೊದಲು ವ್ಯಸನ ಮುಕ್ತ ಮನಸ್ಸಾಗಬೇಕು. ಮನಸ್ಸು ವ್ಯಸನದಿಂದ ಮುಕ್ತ ಆದರೆ ಮಾತ್ರ ಈ ಒಂದು ವ್ಯಸನ ಮುಕ್ತ ಸಮಾಜ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಅರಿವಿನ ಮೂಲಕ ಯುವಕರಲ್ಲಿ ಆ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಭವಿಷ್ಯ ಬದುಕನ್ನು ಕಳ್ಕೊಳ್ಳುವಂಥದ್ದನ್ನು ನಾವೆಲ್ಲ ಕಡಿಮೆ ಮಾಡಬೇಕಂದ್ರೆ ಎಲ್ಲ ಸಾರ್ವಜನಿಕರು ಕೂಡ ಸೇರಬೇಕು. ಆ ದೃಷ್ಟಿಯಿಂದ ಇದೊಂದು ಸಾಮಾಜಿಕ ಹೊಣೆಗಾರಿಕೆ ಅಂತ ಅರಿತು ನಾವೆಲ್ಲರೂ ಕೂಡ ಜಾಗೃತಿಯನ್ನು ಮೂಡಿಸುವ ಮೂಲಕ ಈ ಮಾದಕ ವಸ್ತುಗಳ ದುಶ್ಚಟಗಳಿಗೆ ಬಲಿಯಾಗ್ತಾ ಇರ್ತಕ್ಕಂಥ ಯುವಜನತೆಯನ್ನು ನಿಲ್ಲಿಸುವಂಥ ಕೆಲಸದಲ್ಲಿ ಕೈ ಹಾಕೋಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ ಫಿಟ್ನೆಸ್ಗಾಗಿ ಓಟ ಅಂತ ಒಂದು ಇದೆ. ನಾವೆಲ್ಲರೂ ಕೂಡ ದೈಹಿಕವಾಗಿ ಸದೃಢರಾಗಿದ್ರೆ ಮಾನಸಿಕವಾಗಿ ಸದೃಢರಾಗುವ ಮೂಲಕ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ಬೋದು. ಪೊಲೀಸ್ ಇಲಾಖೆಯಲ್ಲೂ ಕೂಡ ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ಇವತ್ತು ಸಮಾಜವನ್ನ ಸ್ವಾಸ್ಥ್ಯವನ್ನ ಮಾಡಬೇಕು, ಸಮಾಜವನ್ನ ರಕ್ಷಣೆ ಮಾಡಬೇಕು, ನಾಗರಿಕರ ರಕ್ಷಣೆ ಮಾಡಬೇಕಂದ್ರೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಬಹಳಷ್ಟು ಮುಖ್ಯವಾಗಿರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಒಂದು ನೈತಿಕವಾದಂಥ ಶಕ್ತಿಯನ್ನು ನೀಡುವ ಮೂಲಕ ನಾವೆಲ್ಲರೂ ಕೊಡುಗೆಯನ್ನು ನೀಡೋಣ. ಇವತ್ತಿನ ಮ್ಯಾರಥಾನ್ಗೆ ಬಂದಿರುವಂಥ ಎಲ್ಲ ಏನು ಸ್ಪರ್ಧಾರ್ಥಿಗಳಿದ್ದೀರಾ, ಓಟ ಮಾಡಲಿಕ್ಕೆ ಬಂದಿದ್ದೀರಾ, ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಏನು ಮಾತನ್ನ ಮುಗಿಸ್ತಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶೋಭಾರಾಣಿ ವಿ.ಜೆ. ರವರು ಮಾತನಾಡಿ, ನಶೆ ಮುಕ್ತ ಕರ್ನಾಟಕ ಮಾಡುವ ನಿಟ್ಟಿನಲ್ಲಿ ಮೆಗಾ ಮ್ಯಾರಥಾನ್ 2026 ಜಾಗೃತಿಗಾಗಿ, ಶಕ್ತಿಗಾಗಿ, ನಶೆ ಮುಕ್ತ ಮಂಡ್ಯಕ್ಕಾಗಿ ಮ್ಯಾರಥಾನ್ ಓಟ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ, ಸತ್ಯಸಾಯಿ ಶಾಲಾ ಮಕ್ಕಳು ಹಾಗೂ ಎಲ್ಲ ಕಡೆಯಿಂದಲೂ ಭಾಗವಹಿಸಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ಲರೂ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಾಸ್ಯ ನಟರಾದ ನಟರಾಜ್ ಅಂದರೆ ಗಿಲ್ಲಿ ನಟ ರವರು ಮಾತನಾಡಿ, ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹಳ ಮುಖ್ಯ. ದುಶ್ಚಟಗಳಿಂದ ದೂರವಿರಬೇಕು. ಪೊಲೀಸ್ ಇಲಾಖೆಯಿಂದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಮ್ಯಾರಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಂದು ಹೇಳಿದರು. ಈ ಥರ ಒಂದು ಪ್ರೋಗ್ರಾಮ್ಗೆ ಮೇಡಮ್ ಈ ಥರ ನಶೆ ಮುಕ್ತ ಕರ್ನಾಟಕ ಅಂತ ನಮ್ಮಂತ ಹುಡುಗರಿಗೆ ತುಂಬ ಏನು ಮಾಡಿಸ್ತಾನೆ ಅಂತ ನಶೆ ಮುಕ್ತ ಕರ್ನಾಟಕ ಅಂತ ಮ್ಯಾರಥಾನ್ ನನಗೂ ಓಡೋಕೆ ಆಸೆ. ನೆನ್ನೆನೇ ಓಡ್ಬಿಟ್ಟವ್ರಿ ನನ್ನ ನೈಟ್. ಅದಕ್ಕೆ ಈಗ ಬೆಳಿಗ್ಗೆ ಈಗ ಓಡೋಕ್ಕಾಗೋದಿಲ್ಲ. ನಾನೇ ಓಡಿ 10,000 ಪೇಜ್ ಗೆದ್ಕೊಬಿಡುವೆ. ನಾನು ಗೆದ್ದುಬಿಟ್ಟ
ಆಲ್ರೆಡಿ ಬಿಗ್ ಬಾಸ್ ಅಲ್ಲಿ ಗೆಲ್ಲಿಸ್ಬಿಟ್ಟಿದ್ದಾರೆ, ಇಲ್ಲೂ ಗೆಲ್ಲಿಸ್ಬಿಡ್ತಾರೆ ಅಂದ್ಬಿಟ್ಟು ಬೇಡ ಅಂತ ನಾನು ಎಲ್ಲರೂ ಒಳ್ಳೇದಾಗಲಿ, ಚೆನ್ನಾಗಿ ಹೋಗ್ರಿ. ಏನ್ ಡೈಲಾಗಪ್ಪ? ಅದ್ ನೀವ್ ಹೇಳ್ತಿರಲ್ಲ, ದೊಡವ ದೊಡವ ತಿಂಗವ ತಿಂಗವ ನಮ್ಮಪ್ಪ ಕೊತ್ಮುರಿ ಸಾರ್ಗಾಕೋ ಸೊಪ್ಪು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ್ ಸ್ವಾಮಿ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಟಿ. ನರಸೀಪುರ ತಾಲೂಕು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದಿಂದ ಒಳ ಮೀಸಲಾತಿ ಅನ್ಯಾಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಟಿ. ನರಸೀಪುರ ಪಟ್ಟಣದ ಶ್ರೀ ಗುಂಜಾನ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಜಮಾಯಿಸಿದ್ದ ಅಪಾರ ಸಂಖ್ಯೆಯ ಸಮುದಾಯದ ಜನರು ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರು ಕೊಳ್ಳೇಗಾಲ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸರ್ಕಾರಿ ಬಸ್ ನಿಲ್ದಾಣ, ಭಗವಾನ್ ವೃತ್ತ, ಲಿಂಕ್ ರಸ್ತೆ, ಖಾಸಗಿ ಬಸ್ ನಿಲ್ದಾಣದ ಜೋಡಿ ರಸ್ತೆಯ ಮೂಲಕ ವಿದ್ಯೋದಯ ಕಾಲೇಜು ವೃತ್ತದಿಂದ ತಾಲೂಕು ಕಚೇರಿಗೆ ಮೆರವಣಿಗೆ ಬಂದು ಡಾ.ಬಿ.ಆರ್. ಅಂಬೇಡ್ಕರ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಮುಖಂಡ ಕರೋಹಟ್ಟಿ ಪ್ರಭುಸ್ವಾಮಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಚಿವರೂ ಸೇರಿದಂತೆ ಬಲಗೈ ಸಂಬಂಧಿತ ಜಾತಿಯ ಸಚಿವರು ಮತ್ತು ಶಾಸಕರುಗರಿಗೆ ಈ ಸಮಾಜವನ್ನು ಕಂಡರೆ ಹೊಟ್ಟೆಕಿಚ್ಚು ಹಾಗೂ ಅಸಹನೆ ಎಂದು ನೇರವಾಗಿ ಪ್ರಶ್ನೆ ಮಾಡಿ, ತಾವೆಲ್ಲ ಒಂದು ಸಂದರ್ಭವನ್ನು ಜ್ಞಾಪಿಸಿಕೊಳ್ಳಿ, ಇಡೀ ಬಲಗೈ ಸಮುದಾಯದ ಎಲ್ಲಾ ಪ್ರಗತಿಪರ ಮುಖಂಡರುಗಳು ನಿಮಗೋಸ್ಕರ ಬಿಸಿಲಲ್ಲಿ ಊರೂರು ಸುತ್ತಿ ಓಟು ಹಾಕಿಸಿ ಗೆಲ್ಲಿಸಿದಕ್ಕೆ ನೀಡುತ್ತಿರುವ ಪ್ರತಿಫಲವೇ ಸ್ವಾಮಿ ಎನ್ನುತ್ತಾ ನಾಗಮೋಹನ್ ದಾಸ್ ರವರ ಆಯೋಗವನ್ನು ಸಿದ್ದರಾಮಯ್ಯನವರು ರಚನೆ ಮಾಡಿದಾಗಲೇ ಹಲವಾರು ಮುಖಂಡರು ಸಿದ್ದರಾಮಯ್ಯನವರಿಗೆ ಹೇಳಿದರು, ಇವರಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಎಂದು. ಏಕೆಂದರೆ ಜಸ್ಟಿಸ್ ನಾಗಮೋಹನ್ ದಾಸ್ ರವರು ಕಮ್ಯುನಿಸ್ಟರು, ಇವರಿಗೆ ಅಂಬೇಡ್ಕರ್ ವಾದಿಗಳನ್ನು ಕಂಡರೆ ಆಗುವುದಿಲ್ಲ. ಆ ದೃಷ್ಟಿಯಿಂದ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿ ನಮ್ಮನ್ನು ಪ್ರವರ್ಗ ಬಿ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಪ್ರಶ್ನೆ ಏನು ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಿಗೂ, ರಾಜ್ಯದ ಸಮಾಜ ಕಲ್ಯಾಣ ಸಚಿವರಿಗೂ ಹಾಗೂ ಬಲಗೈ ಸಂಬಂಧಿತ ಸಚಿವರು ಮತ್ತು ಶಾಸಕರಿಗೆ ನಮ್ ಕಂಡ್ರೆ ನಿಮ್ಗೆ ಯಾಕೆ ಸ್ವಾಮಿ ಇಷ್ಟೊಂದು ಒಟ್ಟ ಕಿಚ್ಚು? ಈ ಸಮಾಜವನ್ನ ಕಂಡ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಒಟ್ಟ ಕಿಚ್ಚು? ನಿಮ್ಗೆ ಯಾಕೆ ಇಷ್ಟೊಂದು ಅಸಹನೆ ಅಂತ ನಾನು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೂ ಹಾಗೂ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವ್ರಿಗೂ ವಿನಯ ಪೂರ್ವಕವಾಗಿ ಈ ಖಂಡನೆಯನ್ನ, ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ಸಂದರ್ಭವನ್ನ ಜ್ಞಾಪಿಸ್ಕೊಳ್ಳಿ. ಮಾನ್ಯ ಮಾಧ್ಯಮದ ಗೆಳೆಯರ ಮೂಲಕ ನಾವು ಹೇಳ್ತಕ್ಕಂಥ ಮಾತೇನು ಅಂದ್ರೆ, ಒಂದು ಸಂದರ್ಭವನ್ನ ಜ್ಞಾಪಿಸ್ಕೊಳ್ಳಿ. ಇಡೀ ಬಲಗೈ ಸಮುದಾಯದ ಎಲ್ಲ ಪ್ರಗತಿಪರ ಮುಖಂಡರುಗಳು ನಿಮಗೋಸ್ಕರ ಬಿಸಿಲಲ್ಲಿ ಅಲದು 2023ರಲ್ಲಿ ಓಟ್ ಹಾಕ್ಸಿ ನಿಮ್ಮನ್ನ ಗೆಲ್ಸಿರ್ತಕ್ಕಂಥದ್ದು ಅಂತ. ಅವರಿಗೆ ಕೊಟ್ಟ ಬಹುಮಾನನ ಇದು? ನಾಗಮೋಹನ್ ದಾಸ್ ಅವರ ಆಯೋಗವನ್ನ ರಚನೆ ಮಾಡ್ತಿದ್ದಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಲವಾರು ಮುಖಂಡರುಗಳು ಹೇಳಿದ್ರು, ಇದು ಬಲಗೈ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಅಂತ. ಯಾಕೆ ಅನ್ಯಾಯ ಆಗುತ್ತೆ ಅಂತಂದ್ರೆ, ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕಮ್ಯುನಿಸ್ಟ್ರು. ಅವರು ಈ ಕಮ್ಯುನಿಸ್ಟ್ರಿಗೆ ಅಂಬೇಡ್ಕರ್ ವಾದಿಗಳು ಕಂಡ್ರೆ ಆಗಲ್ಲ. ಪಾಪ ಬಲಗೈ ಸಮುದಾಯ ಯಾವಾಗಲೂ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡಿಬೇಕು ಅಂತಕ್ಕಂಥ ಸಮುದಾಯ, ಅದಕ್ಕೆ ಅವ್ರಿಗೆ ನಮ್ ಕಂಡ್ರೆ ಆಗಲ್ಲ. ಆ ದೃಷ್ಟಿಯಿಂದಲೇ ಇವರು ಜನಸಂಖ್ಯೆ ಕಡಿಮೆ ಇದ್ದಾರೆ ಅಂತ ಹೇಳಿ ನಮ್ಮನ್ನ ಪ್ರವರ್ಗ ಬಿ ಮಾಡಿದ್ದಾರೆ. 2025ರಲ್ಲಿ ರೋಸ್ಟರ್ ಬಿಂದುನ ಮಾಡಿದೆ ಸರ್ಕಾರ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ. ಆ ರೋಸ್ಟರ್ ಬಿಂದುನಲ್ಲಿ ಪ್ರವರ್ಗ ಎ ಮಾದಿಗ ಸಂಬಂಧ ಜಾತಿಗಳಿಗೆ ಮೊದಲನೇ ಸ್ಥಾನ, ಪ್ರವರ್ಗ ಬಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನ ಏನು ಅಂದ್ರೆ 9ನೇ ಸ್ಥಾನ. ಹೇಗೆ 9ನೇ ಸ್ಥಾನ ಅಂದ್ರೆ, ಪ್ರವರ್ಗ ಎ ಮುಗಿದ ಮೇಲೆ, ಮಾದಿಗ ಸಂಬಂಧ ಜಾತಿಗಳು ಮುಗಿದ ಮೇಲೆ ಸಾಮಾನ್ಯದವರು, ಆಮೇಲೆ ಪರಿಶಿಷ್ಟ ಪಂಗಡ ಎಸ್ಟಿಗಳು, ಆಮೇಲೆ ಹಿಂದುಳಿದ ಜಾತಿಗಳು, ಹಿಂದುಳಿದ ಜಾತಿ ಎ, ಹಿಂದುಳಿದ ಜಾತಿ 2A, ಹಿಂದುಳಿದ ಜಾತಿ 2B, ಸಾಮಾನ್ಯ, EWS, ಅದಾದ್ಮೇಲೆ ಪ್ರವರ್ಗ ಬಿ 9ನೇ ಸ್ಥಾನಕ್ಕೆ ಹೋಗಿ ಅರ್ಜಿ ಆಗ್ತದೆ.
ಮಾನಸ ಗಂಗೋತ್ರಿಯ ಮೈಕ್ರೋಬಯೋಲಜಿ ಅತಿಥಿ ಉಪನ್ಯಾಸಕ ಕೊಳತ್ತೂರು ರಮೇಶ್ ಮಾತನಾಡಿ, ಒಳ ಮೀಸಲಾತಿ ವೈಜ್ಞಾನಿಕವಾಗಿ ಇದ್ದಿದ್ದರೆ ಜಾರಿ ಮಾಡಬಹುದಿತ್ತು. ಜನಗಣತಿಯ ಸಮೀಕ್ಷೆಯೇ ಸರಿಯಾಗಿ ನಡೆದಿಲ್ಲ. ಇದರ ಬಗ್ಗೆ ಮುಖ್ಯಮಂತ್ರಿಗಳ ಬಳಿಯೇ ಖುದ್ದಾಗಿ ನಾವು ಮಾತನಾಡಿದಾಗ, ನನ್ನತ್ರ ಏನಯ್ಯ ಇದೆ, ಮಹದೇವಪ್ಪ, ಮುನಿಯಪ್ಪ ಏನ್ ತಗೊಂಡ್ ಬರ್ತಾರೆ ಅದಕ್ಕೆ ಸಹಿ ಹಾಕ್ತೀನಿ ಅಂದ್ರು. ಬಲಗೈ ಸಮುದಾಯಕ್ಕೆ ಒಳ್ಳೇದ್ ಮಾಡಿದ್ರೆ ಹೊತ್ಕೊಂಡು ಮೆರಿತರೆ, ಕೆಟ್ಟದ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ಎಚ್ಚರವಿರಲಿ ಎಂದು ಹೇಳುತ್ತಾ, ನಮಗಾಗಿರುವ ಅನ್ಯಾಯವನ್ನು ಸರಿಪಡಿಸದಿದ್ದರೆ ವಿಧಾನಸೌಧದ ಮುಂದೆಯೇ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದರು. ಹೋರಾಟ ಮಾಡ್ತಾ ಇದ್ವಲ್ವಾ, ಮೊನ್ನೆ ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಖುದ್ದು ನಾವೇ ಭೇಟಿ ಮಾಡಿದೀವಿ, ನಾನೇ ಮಾತಾಡಿದ್ದೀನಿ. ಅವ್ರು ಹೇಳೋದು ಒಂದೇ ಮಾತು ಏನ್ ಗೊತ್ತಾ, ನನ್ನ ಹತ್ರ ಏನೇ ಇದೆ, ಮಾದೇವಪ್ಪ ಮುನಿಯಪ್ಪ ಏನ್ ತಗೋಬತ್ತೀರಿ ಅದಕ್ಕೆ ಸೈನ್ ಹಾಕ್ತೀನಿ ಅಂತ. ಮಾದೇವಪ್ಪ ಮುನಿಯಪ್ಪ ಯಾರ ಪರವಾಗಿ ಕೆಲಸ ಮಾಡ್ಬೇಕು? ಮಾಡೋರ? ಇದಕ್ಕೆ ನಾವೇನ್ ಮಾಡ್ಬೇಕು? ಅದಕ್ಕೆ ನಾವ್ ಹೇಳ್ತಾ ಇರೋದು, ಒಲೆಯವ್ರಿಗೆ ಒಳ್ಳೇದ್ ಮಾಡಿದ್ರೆ ಒತ್ಕ ಮೆರಿತಾರೆ, ತಪ್ಪು ಮಾಡಿದ್ರೆ ಏನ್ ಮಾಡ್ತಾರೆ ಹೇಳಿ? ಏನ್ ಬೇಕಾದ್ರೂ ಮಾಡ್ತಾರೆ. ಅದೆಲ್ಲ ಆಗೈತೆ. ಮೊನ್ನೆ DPR ಅವರು ಅಧಿಸೂಚನೆ ಹೊಡ್ಸೋರೆ ನೋಡಿ, ಅದು ಎಲ್ಲ ವಾಟ್ಸಪ್ ಅಲ್ಲಿ ಹೊರಗಡೆ ಐತೆ. 27ನೇ ತಾರೀಕು ಪ್ರೊಸೀಡಿಂಗ್ಸ್ ಮಾಡಿಸಿ ಕಳ್ಸೋರಲ್ಲ, ಅದರಲ್ಲಿ 2022 ಹಿಂದೆ ಏನ್ ಮೀಸಲಾತಿ ಇತ್ತು, ಆ ಮೀಸಲಾತಿ ಅಡಿಯಲ್ಲೇ ನಾವು 56,000 ಹುದ್ದೆಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಪ್ರೊಸೀಡಿಂಗ್ಸ್ ಅಲ್ಲಿ ಐತೆ. ಇದನ್ನ ಯಾರು ಹೇಳಿರೋದು? ಪ್ರೆಸ್ ಅಲ್ಲಿ ಬಂದು ಎಚ್ ಕೆ ಪಾಟೀಲ್ ಅವರು ಕಾನೂನು ಮತ್ತು ಸಂಸದೀಯ ಸಚಿವರು 56,000 ಪೋಸ್ಟ್ ನ 2022 ಹಿಂದೆ ಏನಿತ್ತು ಹಳೆ ಮೀಸಲಾತಿ, ಅದ್ರ ಪ್ರಕಾರ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಮಾದೇವಪ್ಪ ಅವರು ಇದ್ರು, ಪ್ರಿಯಾಂಕ್ ಖರ್ಗೆ ಅವರು ಇದ್ರು, ಪರಮೇಶ್ವರ್ ಅವರು ಇದ್ರು, ಮತ್ತೆ ಮುನಿಯಪ್ಪ ತಿಮ್ಮಾಪುರ ಸಾಹೇಬರು ಇದ್ರು. ಕರೆಕ್ಟ್ ಅಲ್ವಾ? ಇವರು ಹಳೆ ಮೀಸಲಾತಿ ಪದ್ಧತಿಲಿ ತುಂಬ್ತೀವಿ ಅಂತ ಇವ್ರು ಹೇಳ್ತವ್ರೆ. ಮುನಿಯಪ್ಪನವರು ಮೊನ್ನೆ ಬಂದು ಅಪ್ಲಿಕೇಶನ್ ಹಾಕಿ ಎಲ್ಲ ಸ್ಕ್ರೂಟ್ನಿ ಆಗಿ ಸೆಲೆಕ್ಷನ್ ಆಗೋ ತನಕ ಹಳೆ ಮೀಸಲಾತಿ ಇರ್ತದೆ. ಸೆಲೆಕ್ಷನ್ ಟೈಮಲ್ಲಿ ಮತ್ತೆ ನಾವು ಕ್ಯಾಬಿನೆಟ್ ಮೀಟಿಂಗ್ ಕರೆದ್ಬಿಟ್ಟು ಒಳ ಮೀಸಲಾತಿನ ಅಪ್ಲೈ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇವರಿಬ್ರು ಎರಡು ಸಮುದಾಯನ ಹಾಳು ಮಾಡಕ್ಕೆ ಹೋಗ್ಬಿಟ್ಟವ್ರೆ. ಹಳೆ ಮೀಸಲಾತಿ ಪದ್ಧತಿನೇ ನೀವು ಅನುಸರಿಸೋದಾದ್ರೆ 6% ರಿಸರ್ವೇಶನ್ ನ ಹೋಲ್ಡ್ ಮಾಡಿ ಅಂತ ಹೇಳಿದಿಲ್ಲ. ಕಾರಣ ಏನು? 6% ರಿಸರ್ವೇಶನ್ ಬಂದಿರೋದು ಒಳ ಮೀಸಲಾತಿಗೆ. ನೀವು ಅದನ್ನು ಅಷ್ಟು 6% ಪೋಸ್ಟ್ ನ ಹೋಲ್ಡ್ ಮಾಡಿ ಅಂತ ಹೇಳ್ತಾ ಇದ್ರಿ ಅಂದ್ಮೇಲೆ ನೀವು ಒಳ ಮೀಸಲಾತಿನ ಅಪ್ಲೈ ಮಾಡ್ತೀರಿ ಅಂತ. ಹಳೆ ಮೀಸಲಾತಿನೇ ಮುಂದುವರಿಸ್ತೀವಿ ಅಂತ ಹೇಳ್ಬೇಕಾದ್ರೆ ಯಾಕಪ್ಪ ನೀವೆಲ್ಲ ಸೇರ್ಕೊಂಡು ರಾಜ್ಯಪಾಲರ ಹತ್ರ ಸೈನ್ ಹಾಕ್ಸಿದಿರಿ? ಒಳ ಮೀಸಲಾತಿಗೆ ಅಂಕಿತ ಹಾಕ್ಸಿರೋದು ಏನಕ್ಕೆ? ಈ ಕಡೆ ಮಾದೇವಪ್ಪನವರು ಬಲಗೈ ಸಮುದಾಯದವ್ರನ್ನ ಸಮಾಧಾನ ಪಡಿಸಕ್ಕೆ ಹಳೆ ಮೀಸಲಾತಿ ಮುಂದುವರಿಸ್ತೀವಿ ಅಂತ ಹೇಳ್ತವ್ರೆ. ಆ ಕಡೆ ಮುನಿಯಪ್ಪನವರು ಎಡಗೈ ಸಮುದಾಯನ ಸಮಾಧಾನ ಪಡಿಸಕ್ಕೆ ನಾವು ಒಳ ಮೀಸಲಾತಿನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತವ್ರೆ. ಈಗ ಇವರಿಬ್ಬರಲ್ಲಿ ಯಾವ್ದು ಸರಿ ಅಂತ ನಾವ್ ಹೇಳ್ಬೇಕಾಗಿಲ್ಲ, ಸಿದ್ದರಾಮಯ್ಯನೇ ಹೇಳ್ಬೇಕು. ಬಂದು ಸಿದ್ದರಾಮಯ್ಯನೇ ಯಾಕೆ ಹೇಳ್ಬೇಕು ಅಂತ ಇದೀನಿ ಅಂದ್ರೆ ನೋಡಿ, ಎಷ್ಟೊಂದು ಬೈ ಎಲೆಕ್ಷನ್ಗಳಲ್ಲಿ ಬಲಗೈ ಸಮುದಾಯದವ್ರ ಪಾತ್ರ ಏನು ಅಂತ ನೀವೆಲ್ಲರೂ ತೋರಿಸಿದಿರಿ. ಈ ಸಂದರ್ಭದಲ್ಲಿ ಕರೋಹಟ್ಟಿ ಪ್ರಭುಸ್ವಾಮಿ, ಲಿಂಗಪ್ಪಾಜಿ, ಡಾಕ್ಟರ್ ಆಲಗೂಡು ಚಂದ್ರಶೇಖರ್, ಬಸವರಾಜು, ಸೋಸಲೆ ಶಿವಕುಮಾರ್, ಮಹದೇವಸ್ವಾಮಿ, ರಾಜಶೇಖರ್, ರಾಜಣ್ಣ, ಕುಕ್ಕೂರು ರಾಜು, ವಕೀಲರಾದ ರಾಜಣ್ಣ, ಸಾಮ್ರಾಟ್ ಸುಂದರೇಶನ್, ಬನ್ನಳ್ಳಿ ಪುಟ್ಟಸ್ವಾಮಿ, ಹಸುವಟ್ಟಿ ಸಂಭ್ರಮ್, ಆಲಗೂಡು ಮಂಜು ಸೇರಿದಂತೆ ಇತರರಿದ್ದರು. ಜಲಯೋಗದ ಸಾಧನೆಗೆ ತ್ರಿನೇತ್ರ ಶ್ರೀಗಳಿಗೆ ಹುಕ್ಕೇರಿಯ ಹಿರೇಮಠದ ಶ್ರೀಗಳಿಂದ ಅಭಿನಂದನೆ. ಹುಕ್ಕೇರಿಯ ತಾಲೂಕು ಆಡಳಿತ ಸೌಧದ ಸಭಾಭವನ, ತಹಸೀಲ್ದಾರ ಕಾರ್ಯಾಲಯದಲ್ಲಿ ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ಹುಕ್ಕೇರಿಯಿಂದ ಆಯೋಜಿಸಿದ್ದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮದಲ್ಲಿ ಜಲಯೋಗದಲ್ಲಿ ಅಗಾಧ ಸಾಧನೆಗೈದು ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ನ ವಿಶ್ವ ದಾಖಲೆಯನ್ನು ಪಡೆದ ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸದ್ಭಾವನಾ ಪ್ರಶಸ್ತಿಯನ್ನು ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರದಾನ ಮಾಡಿ ಗೌರವಿಸಿ ಅಭಿನಂದಿಸಿದರು. ಇದು ನಮ್ಮ ನಾಡಿಗೆ ಹೆಮ್ಮೆ ತರುವಂತಹ ವಿಷಯವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ಶ್ರೀರಂಗಪಟ್ಟಣ ಬೇಬಿ ಮಠ ಚಂದ್ರವನ ಆಶ್ರಮದ
ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಬಲರಾಮ್ ಗಟ್ಟಿಮನಿ ಅವರ ನೇತೃತ್ವದಲ್ಲಿ ನಮ್ಮ ಭಾಗದ ಬಿಜೆಪಿಯ ಯುವ ಹುಡುಗರಾದ ಪವನ್ ಕಟ್ಟಿಯವರ ಅಧ್ಯಕ್ಷತೆಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಉದ್ದೇಶ ಏನಂದ್ರೆ ಒಬ್ಬ ಸ್ವಾಮಿಗಳು ಯಾವ ಕಾರ್ಯವನ್ನು ಪಡೆಯಬೇಕು ಅಂತಂದ್ರೆ ಪೂಜೆಯಲ್ಲಿ ಅವರು ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ. ಪೂಜೆ ಮಾಡುವ ಉದ್ದೇಶ ಜನರಿಗೆ ಒಳಿತಾಗಲಿ ಅನ್ಕೊಂಡು, ಹಾಗೆ ಯೋಗವನ್ನು ಮಾಡುವ ಉದ್ದೇಶ ಆರೋಗ್ಯಕರನಾಗಿರಲಿ ಅಂತ ಹೇಳಿ ಎಲ್ಲರೂ ಭೂಮಿ ಮೇಲೆ ಯೋಗವನ್ನು ಮಾಡಿದರೆ ನಮ್ಮ ಪರಮ ಗುರುಗಳ ತ್ರಿನೇತ್ರ ಮಹಾಪುರುಷ ಯೋಗಿ ಮಹಾಸ್ವಾಮಿಗಳು ನೀರಿನ ಮೇಲೆ 36 ಆಸನಗಳನ್ನು ಅದ್ಭುತವಾಗಿ ಮಾಡುವಂತಹ ಒಬ್ಬ ಅಪರೂಪದ ಸ್ವಾಮಿಗಳು. ನಮಗೊಂದು ಹೆಮ್ಮೆ ಅಂತಂದ್ರೆ ನಮ್ಮವರು ಈ ವಿಶ್ವ ದಾಖಲೆಯನ್ನು ಮಾಡುವುದರ ಮುಖಾಂತರ ಇವತ್ತು ಅವರು ಹೊಂದಿರತಕ್ಕಂಥ ರೇಣುಕ ಹೆಸರಿನ ಪ್ರಶಸ್ತಿಯನ್ನ ಪಡೆಯುತ್ತಾ ಇರುವುದು ಅಭಿನಂದನೀಯ ಅನ್ನುವ ಮಾತನ್ನ ಹೇಳ್ತಾ ಇದ್ದೇವೆ. ಜಯ ಕೃಷ್ಣ. ಈ ಸಂದರ್ಭದಲ್ಲಿ ಹುಕ್ಕೇರಿ ತಹಸೀಲ್ದಾರರಾದ ಬಲರಾಮ್ ಕಟ್ಟಿಮನಿ, ಶಾಸಕರಾದ ನಿಖಿಲ್ ಉ ಕತ್ತಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗುರುರೇಣುಕಾ ಪ್ರೊಡಕ್ಷನ್ ತುಮಕೂರು ಅವರ ಅಂತರ್ಯಾಮಿ ಚಲನಚಿತ್ರ ಮಾರ್ಚ್ 6ರಂದು ಬೆಳ್ಳಿತೆರೆಯಲ್ಲಿ ಪ್ರದರ್ಶನವಾಗಲಿದೆ ಎಂದು ಚಿತ್ರದ ನಿರ್ದೇಶಕ ಕೆ ಧನಂಜಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ಸಮಾಜದಲ್ಲಿ ನಡೆಯುತ್ತಿರುವ ವಸ್ತು ಚಿತ್ರದ ವಿಷಯವಾಗಿದ್ದು, ಇಂದಿನ ಯುವ ಪೀಳಿಗೆ ಸಾಮಾಜಿಕ ಜಾಲತಾಣದ ಗೀಳಿಗೆ ಬಲಿಯಾಗುತ್ತಿರುವುದರ ಪರಿಣಾಮ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಹೇಗೆ ಭಾರತದ ಭವಿಷ್ಯದ ಅಭಿವೃದ್ಧಿ ವ್ಯವಸ್ಥೆಗಳಿಗೆ ಮಾರಕವಾಗಿದೆ, ವಿದೇಶಗಳಿಗೆ ಹೇಗೆ ಪೂರಕವಾಗಿದೆ ಎಂಬುದರ ಜೊತೆಗೆ ಯುವ ಜನತೆ ಜೊತೆಗೆ ಸಾಮಾನ್ಯ ಜನತೆ ಕೂಡ ಹೇಗೆ ಇದರ ಭಾಗವಾಗುತ್ತಿದ್ದಾರೆ, ಇದನ್ನ ನಾಯಕ ಹೇಗೆ ಸರಿಪಡಿಸುತ್ತಾನೆ ಎಂಬುದನ್ನು ಹಾಗೂ ಜೀವನದಲ್ಲಿ ವಿನ್ನರ್ನ ಲೈಫ್ಗಿಂತ ರನ್ನರ್ ಅಥವಾ ಸೋತವರ ಜೀವನ ಎಷ್ಟು ಘೋರ ಎಂಬುದ ಕಟುಸತ್ಯವನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಎಂದರು. 25 ದಿನಗಳ ಕಾಲ ತುಮಕೂರು ಸಿದ್ಧಗಂಗಾ ಮಠ, ಎಸ್ಎಸ್ಐಟಿ ಕಾಲೇಜು, ಬಂಡೇಮಠ, ಸೋಮವಾರಪೇಟೆ, ಮಾದಾಪುರ, ಕುಶಾಲನಗರ ಸುತ್ತಮುತ್ತ ಚಿತ್ರೀಕರಣ ಮಾಡಲಾಗಿದೆ. ಎಲ್ಲಾ ವಯೋಮಾನದವರಿಗೂ ಚಿತ್ರ ಇಷ್ಟವಾಗಲಿದೆ ಎಂದರು. ಚಿತ್ರದಲ್ಲಿ ನಾಯಕ ನಟರಾಗಿ ಪ್ರಣವ್, ನಾಯಕಿಯಾಗಿ ಕನ್ನಡತಿ ಸೀರಿಯಲ್ನ ಮೋಹಿರಾ ಆಚಾರ್ಯ, ಮಂಡ್ಯ ಸಿದ್ದು, ಕಾಮಿಡಿ ಕಿಲಾಡಿ ಉದಯ್, ಕಿಟ್ಟಿ, ಮಂಜಿವಾ, ಮುಗಿಲನ್, ಬೇಬಿ ಹಾನ್ಸಿ, ಬಾಲಕೃಷ್ಣ ಬರಗೂರು, ಹೇಮಾ ಮಾಲಿನಿ, ರೇಣುಕಾಂಬ, ರುದ್ರಮುನಿ, ಯೋಗೇಶ ಮೊದಲಾದವರಿದ್ದಾರೆ. ಛಾಯಾಗ್ರಹಣ ಎಸ್ ಬಾಲು, ವಿನಯ್ ಕಾವ್ಯ, ಕಾಂತಿಯವರ ಸಾಹಿತ್ಯ. 4 ಹಾಡುಗಳಿದ್ದು ಎಲ್ಲವೂ ಉತ್ತಮ ಸಾಹಿತ್ಯವನ್ನು ಹೊಂದಿದ್ದು ಉತ್ತಮ ಸಂಗೀತದೊಂದಿಗೆ ಮೂಡಿಬಂದಿದೆ ಎಂದರಲ್ಲದೆ ಹಾಡಿನ ತುಣುಕುಗಳನ್ನು ಪ್ರದರ್ಶಿಸಿದರು. ನನ್ನ ಸಿನಿಮಾಗೆ ನನ್ನ ಗುರುಗಳಾದ ಚನ್ನಪಟ್ಟಣದ ಬಾಬು ಪ್ರಸಾದ್ ಸರ್ ಅವರು ನನಗೆ ಗುರು ಆದರೂ ಕೂಡ ನಾನು ಸಿನಿಮಾ ಮಾಡುವಾಗ ಕೋ ಡೈರೆಕ್ಟಾಗಿ ನಿಂತ್ಕೊಂಡು ನನಗೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ಸ್ ಸರ್. ಹಾಗೂ ನಮ್ಮ ಸಾತ್ನೂರಿನ ರಾಣ ಅವರು ಸಿನಿಮಾ ಪ್ಯಾಷನೇಟ್ಗೋಸ್ಕರ ಓಡಾಡ್ತಾಯಿದ್ರು, ಅವರು ಕೂಡ ನನಗೆ ಸಾಥ್ ನೀಡಿ ಸಿನಿಮಾ ಮುಗಿಸ್ಕೊಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಹಾಗೂ ಮುಕುಂದ ಮರಿಗೌಡ ಬಡಾವಣೆ ಅವರು ಕೂಡ ಸಹ ನಿರ್ದೇಶಕರಾಗಿ ನಿಂತ್ಕೊಂಡು ಒಂದು ಒಳ್ಳೆ ಸಿನಿಮಾನ ಮುಗಿಸ್ಕೊಟ್ಟಿದ್ದೀವಿ. ಇದೆಲ್ಲ ಕಂಟೆಂಟ್ ನೋಡಿದ ಮೇಲೆ ಇಂಥ ವಿಚಾರಗಳನ್ನ ನಾವು ಜನಕ್ಕೆ ರಾಜ್ಯದಾದ್ಯಂತ ರೀಚ್ ಮಾಡಲೇಬೇಕು, ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಂಥ ವಿಚಾರನ ರೀಚ್ ಮಾಡಿಸೋಣ ಅನ್ನೋ ಉದ್ದೇಶದಿಂದ ನಮ್ಮ ಮಿತ್ರರಾದಂಥ ಬಾಬುಪ್ರಸಾದ್ ಅವರ ಬ್ರದರ್ ಆದಂಥ ಕುಮಾರ್ ಸರು ವಾಲಂಟ್ರಿಯಾಗಿ ಅವರೇ ಬಂದು ನಿಂತು ನಾನು ಸಪೋರ್ಟ್ ಮಾಡ್ತೀನಿ, ಇಂಥ ವಿಚಾರನ ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಸಪೋರ್ಟ್ ಮಾಡೋಕ್ಕೆ ನಿಂತಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ನಿರ್ಮಾಪಕರು ಗುರುರೇಣುಕಾ ಇದಕ್ಕೆ ಕ್ಷಮಾಪಣೆ ಬೇಡ್ತಾ ಇದ್ದೀನಿ. ನಮ್ಮ ಚಿತ್ರತಂಡದ ಟೆಕ್ನಿಷಿಯನ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ 6ನೇ ತಾರೀಕು ಶೆಡ್ಯೂಲ್ ಇರೋದ್ರಿಂದ ಚೆನ್ನೈ ಅಪ್ಲೋಡಿಂಗ್ ಹೋಗಿದ್ದಾರೆ ಸರ್. ಅವರು ಮೊಯ್ರಾ ಅವರು ಶೆಡ್ಯೂಲ್ ಬ್ಯುಸಿ ಇದ್ದಾರೆ, ನಾಯಕಿ ಆದಂಥವ್ರು. ಸೊ ನಮ್ಮ ರೆಸ್ಟ್ ಆಫ್ ಟೀಮ್ ಬರದೇ ಇರೋದಕ್ಕೆ ನನ್ನ ಕಡೆಯಿಂದ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಸೊ ಓವರಾಲಿಗೆ ಸರ್, ನಾವು ಕೂಡ ಮಂಡ್ಯದಲ್ಲೇ ಇದ್ದು ಬಟ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ಯಾಷನೇಟಲ್ಲಿ ಈ ಥರ ಹೋರಾಟ ಮಾಡುವಾಗ ನಮ್ಮ ಚಿತ್ರದ ನಾಯಕರಾದ ಪ್ರಣವ್ ಅವರು ಹೋಮ್ ಮಿನಿಸ್ಟರ್ ಕಾಲೇಜ್ SSITಲಿ ಮಾಸ್ ಮೀಡಿಯಾ ಕಮ್ಯುನಿಕೇಷನಲ್ಲಿ ಲೆಕ್ಚರಾಗಿ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ಒಂದು ಒಡನಾಟ ನಡೀಬೇಕಾದ್ರೆ ಈ ಒಂದು ಸೊಸೈಟಿಗೆ ಒಂದು ಸ್ಟೇಟ್ಮೆಂಟ್ ಇರುವಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ಯಾಷನ್ನಲ್ಲಿ ಹುಡುಕಾಟ ನಡೀತಾ ಇರುವಂಥ ಒಂದು ಸಂದರ್ಭ. ಯಾವುದಾದ್ರು ಸಿನಿಮಾ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು, ಅವರು ಲೆಕ್ಚರ್ ಆಗಿರೋದ್ರಿಂದ ಕಮರ್ಷಿಯಲ್ ಸಿನಿಮಾ ಬೇಡ, ಬಡ್ಜೆಟ್ ಸಿನಿಮಾ ಅಂತ ನೆಕ್ಕಾಕ್ಬಿಡಿ, ಬಟ್ ಜನಕ್ಕೆ ರೀಚ್ ಆಗಬೇಕು, ಬಟ್ ಎಲ್ಲ ಪ್ರತಿಯೊಬ್ಬರಿಗೂ ಅದು ಹೋಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಸಬ್ಜೆಕ್ಟ್ ರೆಡಿ ಮಾಡಿ ಅಂದರು. ಆ ಒಂದು ಸರ್ಚಿಂಗ್ ಟೈಮ್ನಲ್ಲಿ ಒಂದು ನಡೆದಂಥ ಒಂದು ಇನ್ಸಿಡೆಂಟ್ ಏನಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಆ್ಯಪ್ಗಳು ಬ್ಯಾನ್ ಆಯಿತು, ಎಸ್ಪೆಷಲಿ ಟಿಕ್ಟಾಕ್ ಬ್ಯಾನ್ ಆದಾಗ ಅದನ್ನು ಕ್ರಿಯೇಟ್ ಮಾಡಿದಂಥವನು ಚೈನಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ಇದನ್ನು ಲೇಸಿಗಳು ಕೆಲಸ ಇಲ್ದೋದ್ರಿಗೆ ಮಾಡಿರೋದು ಇದು ಅಂತ.
ಅದರ ಅರ್ಥ ಏನಾಗಿದೆ, ಅವನಿಗೆ ಟಾಂಟ್ ಆಗಿದ್ದು ಇಂಡಿಯಾದಲ್ಲಿ ನಂಬರ್ 1 ಟಿಕ್ಟಾಕರ್ಸ್ ಯೂಸ್ ಇದ್ದಾರೆ, ರೀಲ್ಸ್ ಮಾಡ್ತಾಯಿದ್ದಾರೆ. ಅದರ ಅರ್ಥ ಏನು, ನಮ್ಮ ಇಂಡಿಯನ್ಸು ಲೇಜಿಗಳು, ಕೆಲಸ ಮಾಡದೇ ಇರೋರು, ಇವ್ರು ಇಷ್ಟೊಂದು ಯೂಸ್ ಮಾಡ್ತಾಯಿದ್ದಾರೆ ಅಂತ. ಸೊ ಅದು ಒಂದು ದಿನಕ್ಕೆ 7 ಕೋಟಿ ಕಲೆಕ್ಷನ್ ಅವ್ರಿಗೆ ಹೋಗ್ತಾ ಇತ್ತು ಅಂದರೆ, ಸೊ ಆ ಥರ ನಮ್ಮ ಇಡೀ ವರ್ಲ್ಡ್ ವೈಡಲ್ಲಿ ಎಷ್ಟು ಮಾಡಿದೆ, ಅದರಲ್ಲಿ ನಂಬರ್ 1 ಪ್ಲೇಸಲ್ಲಿ ಇಂಡಿಯಾ ಇತ್ತು ಅಂತ ಅವನೇ ಟೀಸ್ ಮಾಡ್ತಾನೆ. ಇದು ನಮಗೆ ಟ್ರಿಗರ್ ಆಯಿತು. ನಮ್ಮಿಂದನೇ ಅವರು ಇನ್ಕಮ್ ಸೋರ್ಸ್ ತಗೋತಾ ಇದ್ದಾನೆ, ನಮ್ಮ ಟೈಮ್ನ ಕಿಲ್ ಮಾಡ್ತಾ ಇದ್ದಾನೆ, ಕ್ರಿಯೇಟಿವಿಟಿನ ಸಾಯಿಸ್ತಾ ಇದ್ದಾರೆ. ಸೊ ಇಂಡಿಯಾನ ಎಲ್ಲ ರೀತಿಯಾಗಿ ನಮ್ಮ ಇಂಡಿಯಾನ ಬ್ಯಾಕ್ ಡ್ರಾಪ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದು ಕೂಡ ನಮ್ಮನ್ನೇ ಟಾಂಟ್ ಮಾಡ್ತಾ ಇದ್ದಾನೆ. ಇದನ್ನು ನಮ್ಮ ಜನಗಳು ಹೇಗಾರು ಅರ್ಥ ಮಾಡಿಸ್ಬೇಕಲ್ಲ, ಒಂದು ಇಂಟೆನ್ಷನ್ ಇಟ್ಕೊಂಡು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದಾಗ ಇವತ್ತು ಪ್ರೆಸೆಂಟ್ ಕಾಂಟೆಂಪ್ರರಿ ಏನು ನಡೀತಾ ಇದೆ, ಈ ರೀಲ್ಸ್ ಹುಚ್ಚಾಟಗಳು, ಮೊಬೈಲ್ ಗೇಮ್ಸ್ಗಳು, ಈ ಆ್ಯಪ್ಗಳು ಬಂದ್ಬಿಟ್ಟು ಯಾವ ರೀತಿ ಅಡಿಕ್ಷನ್ ಮಾಡಿಬಿಟ್ಟಿದೆ ಯಂಗ್ ಜನ್ರೇಷನ್ನ, ತಮ್ಮತನನ ಅವ್ರು ಕಳ್ಕೊಬಿಟ್ಟಿದ್ದಾರೆ. ಇದರಲ್ಲಿ 1 ಸೆಕೆಂಡು ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ರೀಲ್ಸ್ನ, ಅದು ಗಂಟೆಗಟ್ಟಲೆ ಹೇಳ್ಕೊಂಡು ಹೋಗೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಏನಾಗಿದೆ, ನಮ್ಮ ಇಡೀ ಇಂಡಿಯಾದಲ್ಲೇ, ಇಡೀ ಪ್ರಪಂಚಕ್ಕೆ ಇಂಡಿಯನ್ ಈಸ್ ದ ನಂಬರ್ 1 ಕ್ರಿಯೇಟಿವಿಟಿ ಮೈಂಡ್ ಇರುವಂಥ ಯಂಗ್ಸ್ಟರ್ಸ್ ಇವತ್ತಿನ ದಿವಸ. ಅವ್ರುಗಳು ಈ ಥರ ಒಂದು ಗೀಳಿಗೆ ಬಿದ್ದು ತಮ್ಮ ಟೈಮ್ನ ಹಾಳು ಮಾಡ್ಕೊಳ್ಳೋದಲ್ಲದೆ ಒಂದು ಕ್ರಿಯೇಟಿವಿಟಿ ಮೈಂಡ್ನ ಸಾಯಿಸ್ಕೊತಾ ಇದ್ದಾರೆ. ಜೊತೆಗೆ ಇನ್ಕಮ್ಮು ಅವ್ರಿಗೆ ಹೋಗ್ತಾ ಇದೆ, ನಮಗೆ ಬರ್ತಾ ಇಲ್ಲ. ಎಸ್ಪೆಷಲಿ ನೋಡಿ, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಫೇಸ್ಬುಕ್ಕು, ಈ ಥರ ನಂಬರ್ ಆಫ್ ಅಪ್ಲಿಕೇಶನ್ಸು ನಮ್ಮ ಇಂಡಿಯಾದಲ್ಲ. ಇದರಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಆದಾಯಗಳು ರೆಸ್ಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದೆ. ನಮ್ಮ ಏನಾಗಿದೆ, ನಮ್ಮ ಜನ್ರೇಷನ್ನ ಹಾಳು ಮಾಡ್ತಾ ಇರೋದ್ರ ಜೊತೆಗೆ ಅವರ ಹೆಲ್ತ್ನ ಹಾಳು ಮಾಡ್ತಾ ಇದೆ, ಟೈಮ್ನ ಹಾಳು ಮಾಡ್ತಾ ಇದೆ, ಕ್ರಿಯೇಟಿವಿಟಿನ ಸಾಯಿಸ್ತಾ ಇದೆ. ಯಂಗ್ ಇಂಡಿಯಾ ಹೋಗಿ ಆನ್ಲೈನ್ ಇಂಡಿಯಾ ಅಂತ ನಾವೇನೋ ಹೊಗಳ್ಕೋಬೋದು, ಬಟ್ ಅದರ ಒಳಗಡೆ ನಡೀತಾ ಇರ್ತಕ್ಕಂಥ ಲೂಪ್ ಹೋಲ್ಸ್ ಏನಿದೆ ಅನ್ನೋದನ್ನ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಇದರಲ್ಲಿ. ಸೊ ಈ ವಿಚಾರಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಇದನ್ನು ನಾವು ಆಫ್ ಬಿಟ್, ಅಂದರೆ ಜನಗಳ ಫಿಲಾಸಫಿ ಕೇಳಿದ್ರೆ ಇವತ್ತು ಎದ್ದು ಬರಲ್ಲ. ಯಾಕಂದರೆ 1000 ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ. ಆ ಒಂದು ರಿಲ್ಯಾಕ್ಸೇಷನ್ಗೆ ಥಿಯೇಟ್ರಿಗೆ ಬರ್ತಾರೆ, ಥಿಯೇಟ್ರ್ ಬಂದಾಗ ಕಮರ್ಷಿಯಲ್ ಬೇಕಾದ್ರೆ 5 to ಸಾಂಗ್ಸ್ ಅಂದ್ರೆ ಅದಲ್ಲ, ಅದು ಬಿಟ್ಟು ಇನ್ನೇನಾರು ಕೊಡಬೇಕು ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ಕೂತ್ಕೊಂಡು ನಾವೇನು ಮಾಡಿದೋ, ಡೀಪಾಗಿ ಸ್ಟಡಿ ಮಾಡಿ ಇದನ್ನು ಕಮರ್ಷಿಯಲಾಗಿ ಪ್ರೆಸೆಂಟೇಷನ್ ಮಾಡಬೇಕು, ಲೈಟಾಗಿ ಸ್ಟೇಟ್ಮೆಂಟ್ ಇರಬೇಕು, ಅದರಲ್ಲಿ ಒಂದು ಎನ್ಲೈಟ್ ಆಗುವಂಥ ಒಂದು ವಿಷಯಗಳು ಕೂಡ ನಾವು ಸ್ಟೇಟ್ಮೆಂಟ್ ರೀತಿ ಕೊಡಬೇಕು. ಜೊತೆಗೆ ಸರ್ಕಾರಕ್ಕೆ ನಮ್ಮಿಂದ ಇದೊಂದು ಪ್ರಿಕಾಷನರಿ ಅಂತ ಅನ್ನಿಸ್ಬೋದು. 1000% ನಾನು ಉದ್ಧಾರ ಮಾಡ್ತೀನಿ ಅಂತಲ್ಲ, ಜಸ್ಟ್ 1% ಇದ್ರ ಮುಖಾಂತರ ನಾನು ಅವ್ರಿಗೆ ರೀಚ್ ಮಾಡಿಸಿದ್ರೆ ಅರ್ಥ ಆಗ್ಬೋದು. 1ರಿಂದ 10 ಆಗ್ಬೋದು, 10ರಿಂದ 100, 100ರಿಂದ 1000, ಲಕ್ಷ, ಕೋಟಿಗೆ ರೀಚ್ ಆಗ್ಬೋದು ಜನಗಳಿಗೆ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಇದನ್ನು ರೆಡಿ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಇದರೊಳಗೆ ಬರೀ ಸೋಷಿಯಲ್ ಮೀಡಿಯಾ ಒಂದೇ ಕಂಟೆಂಟ್ ಅಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ನಮ್ಮ ಸಿನಿಮಾ ವಿಭಾಗ ಬಂದಾಗ ಸಿನಿಮಾ ಇವತ್ತು ಓಡ್ತಾ ಇಲ್ಲ, ಯಾಕೆ ಕತೆ ಚೆನ್ನಾಗಿಲ್ಲ, ಯಾಕೆ ಸುಮ್ಮನೆ ಶೋಕಿಗೆ ಬರ್ತಾರೆ, ಈ ಥರ ಎಲ್ಲ ಇಂಟೆನ್ಷನ್ ಬಂತು. ಬಟ್ ಇದಕ್ಕೆ ಒಂದು ಕ್ರಿಯೇಟಿವ್ ಆಗಿರೋಂಥ ಡೈರೆಕ್ಟರ್ಗಳು ಬೇಕು ಅನ್ನೋ ಒಂದು ಇಂಟೆನ್ಷನ್ ಪಾಯಿಂಟ್ ಆಫ್ ಇಟ್ಕೊಂಡು ಅದು ಒಂದು ಎಳೆ ಇಟ್ಟಿದ್ದೀವಿ. ಇದ್ರ ಜೊತೆಗೆ ಇವತ್ತು ನಮ್ಮ ಆನ್ಲೈನ್ ಮೀಡಿಯಾಗಳಲ್ಲಿ ಜೊತೆಗೆ ಈಗ ಏನಾಗಿದೆ, ಒಂದು ಸ್ಟೇಜ್ ಶೋಗಳಲ್ಲಿ ಪಾಪ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಒಬ್ಬ ಹುಚ್ಚುಚ್ಚಂಗೆ ಆಡೋನ್ನ ಕರ್ಕೊಂಬಂದ್ಬಿಟ್ಟು TRP ರೇಟಿಂಗೋಸ್ಕರ ಏನೋ ಮಾಡೋಕ್ಕೆ ಹೋಗ್ತಾರೆ. ಇದೆಲ್ಲ ಜೀವನ. ಅದು ಮೇನ್ ಥಾಟಲ್ಲಿ ಇಟ್ಕೊಂಡು ಈ ಥರ ಒಂದಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇಟ್ಕೊಂಡು ಈ ಸಿನಿಮಾನ ನಾವು ಕಮರ್ಷಿಯಲ್ ಆಗಿ ಒಂದು ಸೆಮಿ ಥ್ರಿಲ್ಲರ್ ಜಾನರಲ್ಲಿ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಆಡಿಯನ್ಸ್ಗೆ 2 ಅವರ್ ಯಾವ ರೀತಿ ಎಂಗೇಜ್ ಆಗುತ್ತೆ ಅಂದರೆ, ಅದು ನಿಮಗೆ ಪ್ರತಿಯೊಂದು ವಿಷಯನೂ ಒಂದೊಂದು ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ, ಪ್ರತಿಯೊಂದು ಅವ್ರಿಗೆ ಅನಲೈಸ್ ಆಗ್ತಾ ಹೋಗಬೇಕು, ನಾವು ಮಾಡ್ತಾ ಇರೋ ತಪ್ಪುಗಳು ಏನು ಅನ್ನೋದನ್ನ. ಗೋಷ್ಠಿಯಲ್ಲಿ ಚಿತ್ರತಂಡದ ಬಾಬು ಪ್ರಸಾದ್, ಮುಕುಂದ, ಶಿವಕುಮಾರ್ ಎಸ್, ಯೋಗೇಶ್ ಹಾಗೂ ಸಾತನೂರು ರಾಣಾ ಇದ್ದರು. ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮಳವಳ್ಳಿ ಇವರ ವತಿಯಿಂದ ಮಾರ್ಚ್ 6ರ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ರೈತರಿಗೆ 1 ದಿನದ ಕೃಷಿ ಕಾರ್ಯಾಗಾರ ಏರ್ಪಡಿಸಲಾಗಿದೆ ಎಂದು ಕೃಷಿಕರ ಸಂಘದ ಅಧ್ಯಕ್ಷ ಎಂಎನ್ ಮಹೇಶ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಡಗಲಿ ರಾಸಾಯನಿಕ ಗೊಬ್ಬರ, ಅಮೃತವಾಗಲಿ ಕೊಟ್ಟಿಗೆ ಗೊಬ್ಬರ ಎಂಬ ಘೋಷವಾಕ್ಯದೊಂದಿಗೆ ಸಾವಯವ ಕೃಷಿ ಮತ್ತು ಸಾಂಪ್ರದಾಯಿಕ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಸಣ್ಣ ಪರಿವರ್ತನೆ ಉಂಟುಮಾಡಲು ಹಾಗೂ ದೇಶಿ ತಳಿ ಸಂರಕ್ಷಿಸಲು ರೈತರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ 1 ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇದರ ಜೊತೆಗೆ ಭೂಮಿಯ ಫಲವತ್ತತೆ ಹೆಚ್ಚಿಸಲು ನಿಮ್ಮೆಲ್ಲರ ನಡೆ ಸಾಂಪ್ರದಾಯಿಕ ಕೃಷಿಯ ಕಡೆ ಎನ್ನುತ್ತಾ ಮನೆಗೊಂದು ಹಳ್ಳಿಕಾರ್ ಹಸು, ಊರಿಗೊಂದು ಹಳ್ಳಿಕಾರ್ ಹೋರಿ ಎಂಬ ಸಂಕಲ್ಪದಿಂದ ಜಿಲ್ಲೆಯನ್ನು ರಾಸಾಯನಿಕ ಮುಕ್ತ ಜಿಲ್ಲೆಯನ್ನಾಗಿಸಲು ಈ ಕಾರ್ಯಾಗಾರ ಆಯೋಜಿಸುತ್ತಿದ್ದು 1500ಕ್ಕೂ ಹೆಚ್ಚು ರೈತರು ಭಾಗವಹಿಸುತ್ತಿದ್ದಾರೆ ಎಂದರು. ಮಂಡ್ಯ ಜಿಲ್ಲೆ ಅತಿಯಾದ ರಾಸಾಯನಿಕ ಬಳಕೆಯಿಂದ ಭೂಮಿ ಹಾಳಾಗ್ತಾ ಇದೆ. ಮಂಡ್ಯ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ, ಆರ್ಥಿಕವಾಗಿ ಸ್ಥಿತಿವಂತರಾಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಈಗ ನಾವೊಂದು ಬೃಹತ್ ಸಭೆಯನ್ನು ಮಾಡಿ ಮಂಡ್ಯ ಜಿಲ್ಲೆಯನ್ನೇ ರಾಸಾಯನಿಕ ಮುಕ್ತ ಮಾಡಿ ಸಂಪೂರ್ಣ ಸಾವಯವಕ್ಕೆ ಒತ್ತು ಕೊಡಬೇಕು, ಸಾಂಪ್ರದಾಯಿಕ ಕೃಷಿಗೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಮಾರ್ಚ್ 6ರಂದು ಡಾಕ್ಟರ್ ಬಿ.ಆರ್.
ಅಂಬೇಡ್ಕರ್ ಅವರ ಭವನದಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಅಭೂತಪೂರ್ವವಾದ ಕಾರ್ಯಕ್ರಮ, ಮಂಡ್ಯ ಜಿಲ್ಲೆಯನ್ನು ಪರಿವರ್ತನೆ ಮಾಡುವಂಥ ಒಂದು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾವು ಅಡಗಲಿ ರಾಸಾಯನಿಕ ಗೊಬ್ಬರ, ಅಮೃತವಾಗಲಿ ಕೊಟ್ಟಿಗೆ ಗೊಬ್ಬರ ಎಂಬ ಘೋಷವಾಕ್ಯದೊಂದಿಗೆ ಹೊರಟಿದ್ದೀವಿ. ಸಾವಯವ ಕೃಷಿಗೆ ಒತ್ತು ಕೊಡಬೇಕಾದ್ರೆ ನಮ್ಮ ದೇಶಿ ತಳಿನ ಉಳಿಸ್ಬೇಕು ಅನ್ನೋಕ್ಕೋಸ್ಕರ ಊರಿಗೊಂದು ಮನೆಗೊಂದು ಹಳ್ಳಿಕಾರಸು, ಊರಿಗೊಂದು ಹಳ್ಳಿಕಾರ ಓರಿ ಎಂಬ ಸದುದ್ದೇಶದಿಂದ ಪರಿವರ್ತನೆ ಮಾಡಿಕೊಟ್ಟಿದ್ದೀವಿ. ಆದಷ್ಟು ರಾಸಾಯನಿಕ ಬಿಟ್ಟು ನಾವು ರೈತರು ಬೆಳಿಬೇಕು, ಜೊತೆಗೆ ರೈತ ಅವನೇ ಮೌಲ್ಯವರ್ಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಆದಿಚುಂಚನಗಿರಿಯ ಪೀಠಾಧ್ಯಕ್ಷರಂಥ ಶ್ರೀ 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 ನಿರ್ಮಲಾನಂದನ ಸ್ವಾಮೀಜಿಗಳು ಬಂದು ಅವರು ಬರ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಈ ದೇಶದಲ್ಲೇ ನಮ್ಮ ದೇಶಿ ಕೃಷಿ ಪದ್ಧತಿ ಉಳಿಸ್ಬೇಕು, ಸಾಂಪ್ರದಾಯಿಕ ಕೃಷಿ ಪದ್ಧತಿ ಉಳಿಸ್ಬೇಕು, ದೇಶಿ ತಳಿ ಉಳಿಸ್ಬೇಕು ಅಂತ ಒಟ್ಟಿರ್ತಕ್ಕಂಥ ಮಹಾಸಂತ ಕಾಡು ಸಿದ್ದೇಶ್ವರ ಸ್ವಾಮೀಜಿಗಳು ಬರ್ತಾಯಿದ್ದಾರೆ. ಹಾಗೆಯೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ವಿಶೇಷ ಜಿಲ್ಲಾಧಿಕಾರಿಗಳಾಗಿ ಜನಮನ್ನಣೆ ಪಡೆದಂಥ ಈಗ ಕೆಂಗೇರಿ ಪೀಠಾಧ್ಯಕ್ಷರಂಥ ಶ್ರೀ 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 ನಿಶ್ಚಲ ಸ್ವಾಮೀಜಿಗಳು ಬರ್ತಾಯಿದ್ದಾರೆ. ಹಾಗೆಯೇ ಕೃಷಿಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟು ಕೃಷಿಯ ಜೀವಾಳ ಮಾಡಿಕೊಂಡು ಇವತ್ತು ನಿವೃತ್ತಿಯಾದರೂ ಸರ್ಕಾರ ವಿಶೇಷವಾಗಿ ಅವರನ್ನು ಗೌರವಿಸಿರೋದ್ರಿಂದ ಕೃಷಿಗೆ ಆದ್ಯತೆ ಕೊಡ್ತಿರ್ತಕ್ಕಂಥ ಕೃಷಿ ಬೆಲೆದ ಆಯೋಗದ ಅಧ್ಯಕ್ಷರಾದಂಥ ಅಶೋಕ್ ದಳವಾಯಿ ಸರ್ ಬರ್ತಾಯಿದ್ದಾರೆ. ಹಾಗೆಯೇ ನಮ್ಮ ಜಿಲ್ಲೆ ಹೆಣ್ಣು ಮಗಳು ಸೊಸೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ನಿರ್ದೇಶಕಿ ಹಾಗೂ ಕೇಂದ್ರ ಸಚಿವರ ನೋಡಲ್ ಆಫೀಸರ್, ಕೃಷಿ ಸಚಿವರ ನೋಡಲ್ ಆಫೀಸರ್ ಆದಂಥ ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರು ಬರ್ತಾಯಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಗೆ ಅತ್ಯಂತ ಏನೇನು ಕೃಷಿ ಸವಲತ್ತುಗಳು ಬರ್ತದೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬರ್ತಿದ್ದಾರೆ. ಇವರೆಲ್ಲ ಒಂದು ಸಂಪನ್ಮೂಲ ವ್ಯಕ್ತಿಗಳು ಬರೋದ್ರಿಂದ ಅವತ್ತು ಅರ್ಥಗರ್ಭಿತವಾಗಿ ಕಾರ್ಯಕ್ರಮ ಇರಬೇಕು ಅಂತ 3 ಗಂಟೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮ ವಿಶಿಷ್ಟವಾಗಿರ್ತದೆ. ನಾವೆಲ್ಲರಿಗೂ ಹೇಳ್ತಿರೋದೇನು, ನೀವು ಯಾವುದೇ ಕಾರ್ಯಕ್ರಮ ಬರ್ತದೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನೋಂದಣಿ ಮಾಡ್ಕೊಳ್ಳಿ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ. ಅದೇ ರೀತಿ ಪೂರಕವಾಗಿ ಸ್ಪಂದಿಸಿ 1000ಕ್ಕೂ ಹೆಚ್ಚಿಗಾಗಲೇ ನೋಂದಣಿ ಮಾಡ್ಕೊಂಡಿದ್ದಾರೆ. ನಂತರ ನಾವು ಅವ್ರು ಬರ್ತಕ್ಕಂಥವ್ರಿಗೆ ನೀವು ಈ ಪರಿಸರ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಬಟ್ಟೆ ಬ್ಯಾಗ್ ಕೊಟ್ಟು ಪ್ರಮಾಣ ಮಾಡಬೇಕು, ನಾವು ಪರಿಸರ ಉಳಿಸ್ತೀವಿ, ಪ್ಲಾಸ್ಟಿಕ್ಕನ್ನು ನಾವು ಬಳಸೋದಿಲ್ಲ ಅಂತ ಪ್ರಮಾಣ ಮಾಡಿ ಇದನ್ನೇ ಬ್ಯಾಗ್ ಎಲ್ಲೋದ್ರ ಜೊತೆಯಲ್ಲಿ ತಗೊಂಡೋಗ್ಬೇಕು ಅನ್ನುವಂಥ ಸದುದ್ದೇಶದಿಂದ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಂತರ ನಮ್ಮ ಬಂದಿರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಅತಿಯಾದ ನೀರು, ಈಗ ಗೊತ್ತು ಮಂಡ್ಯ ಜಿಲ್ಲೆಗೆ ಶಾಪ ಆಗಿರೋದು ಅತಿಯಾದ ನೀರು ಬಳಕೆಯಿಂದ. ಆ ನೀರು ಬಳಕೆ ಕಡಿಮೆ ಮಾಡಬೇಕು, ಎಷ್ಟೇ ಕಷ್ಟದಲ್ಲಿ ನೀರು ಕಡಿಮೆ ಆದ್ರೂ ವ್ಯವಸಾಯ ಮಾಡುವಂಥ ಒಂದು ಪ್ರವೃತ್ತಿ ಬೆಳೆಸ್ಕೋಬೇಕು. ಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಚಿಕ್ಕಣ್ಣ, ಸಹ ಕಾರ್ಯದರ್ಶಿ ಶಿವಕುಮಾರ್, ಸದಸ್ಯರಾದ ಸುವರ್ಣ, ಅಪ್ಪಾಜಿ, ಕೆಂಪರಾಜು ಹಾಗೂ ದಿನೇಶ್ ಇದ್ದರು. ಕರ್ನಾಟಕ ಸಂಘ ಎಂಎಲ್ ಶ್ರೀಕಂಠೇಶಗೌಡ ಸಂಶೋಧನಾ ಕೇಂದ್ರದ ವತಿಯಿಂದ ಹಾಗೂ ಕೆವಿ ಶಂಕರಗೌಡ ಅಧ್ಯಯನ ಪೀಠದ ಸಹಯೋಗದಲ್ಲಿ ಮಾರ್ಚ್ 4ರಂದು ಶಂಕರ ಸಂಸ್ಮರಣೆ 36 ಪ್ರಯುಕ್ತ ಶಂಕರಗೌಡರ ಕುರಿತ ಗೀತನಮನ ಹಾಗೂ ಪುಸ್ತಕಗಳ ಬಿಡುಗಡೆ ಸಮಾರಂಭ ನಡೆಯಲಿದೆ ಎಂದು ಕರ್ನಾಟಕ ಸಂಘದ ಸಂಪನ್ಮೂಲ ವ್ಯಕ್ತಿ, ಚಿಂತಕ ಡಾ ಎಸ್ಬಿ ಶಂಕರಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಂದು ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಲಿರುವ ಸಮಾರಂಭದ ಅಧ್ಯಕ್ಷತೆಯನ್ನು ಜನತಾ ಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಡಾ ರಾಮಲಿಂಗಯ್ಯ ವಹಿಸಲಿದ್ದು, ಮಹಿಳಾ ಸರ್ಕಾರಿ ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾ ಎಸ್ ಶಿವರಾಮು ಶಂಕರಗೌಡ ಸಂಸ್ಮರಣೆ ಮಾಡುವರು. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡರ 2 ಕೃತಿಗಳಾದ ಜನತಾ ಡಬ್ಬತ್ತು, 70ರ ಹಾದಿಯಲ್ಲಿ ಮಂಡ್ಯ ಜನತಾ ಶಿಕ್ಷಣ ಸಂಸ್ಥೆ ಹಾಗೂ ನೆನಪು ಮಾಸುವ ಮುನ್ನ ವ್ಯಕ್ತಿ ಚಿತ್ರವಿಹಾರ ಕೃತಿಗಳನ್ನು ಮೈಸೂರಿನ ವಿಶ್ರಾಂತ ಪ್ರಾಧ್ಯಾಪಕ ಮೈಸೂರು ಕೃಷ್ಣಮೂರ್ತಿ ಬಿಡುಗಡೆ ಮಾಡುವರು. ಕೆವಿ ಶಂಕರಗೌಡ ಸಂಸ್ಮರಣೋತ್ಸವ ಅಂಗವಾಗಿ ಗಾಮನಹಳ್ಳಿ ಸ್ವಾಮಿ ಮತ್ತು ತಂಡ ಕೆವಿ ಶಂಕರಗೌಡರನ್ನು ಕುರಿತ ಗೀತೆಗಳ ಗೀತಗಾಯನ ನಡೆಸಿಕೊಡಲಿದೆ. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಉಪಸ್ಥಿತರಿರುವರು ಎಂದು ತಿಳಿಸಿದರು. ಶಂಕರಗೌಡರು ಪದೇ ಪದೇ ಕಾಡ್ತಾರೆ ಮಂಡ್ಯವನ್ನು. ಆ ಕಾಡುವಿಕೆ ಹೀಗೆ ನಿರಂತರವಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಮುಂದಿನ ಪೀಳಿಗೆಗೂ ಶಂಕರಗೌಡರ ವ್ಯಕ್ತಿತ್ವವನ್ನು, ಅವರ ಸಾಧನೆಗಳನ್ನು ಪರಿಚಯಿಸುವ ಒಂದು ಆಂತರ್ಯದ ಉದ್ದೇಶದಿಂದ ಸಂಸ್ಮರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಯಪ್ರಕಾಶ್ ಗೌಡರು ಬರೆದಿರುವ 2 ಪುಸ್ತಕಗಳನ್ನು ಬಿಡುಗಡೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ.
ಒಂದು ಪುಸ್ತಕ ನಮ್ಮ ಜನತಾ ಶಿಕ್ಷಣ ಸಂಸ್ಥೆಯ ಹುಟ್ಟು ಮತ್ತು ಬೆಳವಣಿಗೆ, ಅದರ ಪರಿಣಾಮಗಳು ಮಂಡ್ಯ ಜಿಲ್ಲೆ ಮೇಲೆ ಏನಾಯಿತು ಅನ್ನುವಂಥದ್ದನ್ನು ಕೇಂದ್ರವಾಗಿಟ್ಟುಕೊಂಡು ಜಯಪ್ರಕಾಶ್ ಗೌಡರು ಭಾಳ ಸುದೀರ್ಘಾವಧಿ PS ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದವರು, ಶಂಕರಗೌಡರ ಒಡನಾಡಿಯಾಗಿದ್ದವರು. ಆ ಹಿನ್ನೆಲೆಯಲ್ಲಿ ಆ ಜನತಾ ಶಿಕ್ಷಣ ಸಂಸ್ಥೆಯ ಹುಟ್ಟು ಮತ್ತು ಬೆಳವಣಿಗೆಯನ್ನು ಒಂದು ಕಿರುಹೊತ್ತಿಗೆಯಲ್ಲಿ ದಾಖಲಿಸಿದ್ದಾರೆ. ಆ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಮತ್ತು ಮಂಡ್ಯದ ಸಂದರ್ಭದಲ್ಲಿ ಮಂಡ್ಯಕ್ಕೆ ಬಂದು ಹೋಗುವ ಅಥವಾ ಮಂಡ್ಯದ ಜೊತೆ ಸಂಪರ್ಕ ಇರುವ ಭಾಳಷ್ಟು ಮಂದಿಯನ್ನು ಪರಿಚಯಾತ್ಮಕ ಲೇಖನಗಳನ್ನು ಒಳಗೊಂಡಂಥ ನೆನಪು ಮಾಸುವ ಮುನ್ನ ಅನ್ನುವ ಶೀರ್ಷಿಕೆಯಲ್ಲಿ ಒಂದು ವ್ಯಕ್ತಿ ಚಿತ್ರಣಗಳನ್ನು ಕೂಡ ಜಯಪ್ರಕಾಶ್ ಗೌಡರು ಮಾಡಿದ್ದಾರೆ. ಆ 2 ಪುಸ್ತಕಗಳು ಆಗ್ತವೆ. ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಏನಿದೆ ಅಂತಂದರೆ KV ಶಂಕರಗೌಡರನ್ನು ಕುರಿತ ಬರೆದಿರುವ ಗೀತೆಗಳನ್ನು ಸ್ವರ ಸಂಯೋಜನೆ ಮಾಡಿ ನಮ್ಮ ಗಾಮನಹಳ್ಳಿ ಸ್ವಾಮಿಯವರು ಒಂದು ಪ್ರಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಹಾಡುಗಳು KV ಶಂಕರಗೌಡರನ್ನ ಕುರಿತಾಗಿರುತ್ತೆ. ವಿಶೇಷವಾಗಿ ರಾಘವ್ ಅವರು ಕವನ ಒಂದು ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಕಾರ್ಯಕ್ರಮ ದಯಮಾಡಿ 4ನೇ ತಾರೀಕಿದೆ ಬೆಳಗ್ಗೆ 11 ಗಂಟೆಗೆ. ದಯಮಾಡಿ ತಾವುಗಳು ಎಲ್ಲ ಬರಬೇಕು ಅಂತೇಳಿ ಪ್ರಾರ್ಥಿಸ್ತೇನೆ. ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಲೋಕೇಶ್ ಚಂದಗಾಲು, ನಿರ್ದೇಶಕರಾದ ಮಂಜುಳಾ ಉದಯಶಂಕರ್, HB ನಾಗಪ್ಪ ಹನಕೆರೆ, ಬಾಲಕೃಷ್ಣ ಹಾಗೂ ವತ್ಸಲ ಹಾಜರಿದ್ದರು.